softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden. I never wanna lie. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ ಮತ್ತು ಕರ್ನಾಟಕ ಕನ್ನಡಿಗರಿಗೆ ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನನ್ನ ಹೆಸರು ಅಜ್ಮಲ್ ಪಾಷಾ ಅಲಿಯಾಸ್ ಅಜ್ಜು, ಭಾರತ್ ನಗರ್ ಮನೆ ಮಗ. ನಾನು ಫಸ್ಟ್ ಅಪಾಲ್ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು, ಹೃದಯಪೂರ್ವಕದಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಹಾಗೂ ಅದೇ ರೀತಿ ನಮ್ಮ ಶಾಸಕರಾದ ಶ್ರೀ ತನ್ವೀರ್ ಸೇಠ್, ಮಾಜಿ ಸಚಿವರಾದ NR ಕ್ಷೇತ್ರದ, ಹಾಗೆ ಅದೇ ರೀತಿ ನಮ್ಮ ಚಾಮರಾಜ ಕ್ಷೇತ್ರದ ಡೈನಾಮಿಕ್ ಲೀಡರ್ ಕೆ ಹರೀಶ್ ಗೌಡ ಸಾಹೇಬ್ರಿಗೂ ಅವ್ರಿಗೂ ಹಾಗೂ ಅದೇ ರೀತಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಹಾಗೂ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ನಮ್ಮ ಕೆ ಮರಿಗೌಡರು, ಮೂಳ ಮಾಜಿ ಅಧ್ಯಕ್ಷರು, ಹಾಗೂ ನಮ್ಮ ರಾಕೇಶ್ ಪಾಪಣ್ಣ ಅವ್ರಿಗೂ ನಾನು ಸಹ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಹಾಗೆ ಅದೇ ರೀತಿ ನಮಗೆ ತನ್ವೀರ್ ಸೇಠ್ ಸಾಹೇಬರು, ಆಮೇಲೆ ನಮ್ಮ ಚಾಮರಾಜ ಕ್ಷೇತ್ರ ಶಾಸಕರಾದ ಶ್ರೀ ಕೆ ಹರೀಶ್ ಗೌಡ್ರವರು, ನಾನು ಇವತ್ತು ನಮ್ಮ ಜಿಲ್ಲಾ ಮತ್ತು ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರಾಗಿ ನಾನು ನೇಮಕ ಆಗಿದ್ದೀನಿ. ಅವ್ರಿಗೆ ನಾನು ಧನ್ಯವಾದಗಳನ್ನು, ಹೃದಯಪೂರ್ವಕದಿಂದ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಒಬ್ಬ ಸ್ಥಳೀಯ ಕಾರ್ಯಕರ್ತರ ಕೆಲಸ ಮಾಡ್ತಿದ್ರಿ, ಇಷ್ಟು ದೊಡ್ಡ ಮಟ್ಟದ ಒಂದು ಪದವಿ ಸಿಕ್ಕಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ನನ್ನ ಆ್ಯಕ್ಚುಲಿ ನಮ್ಮ ಇವರು ಟಗರು ನಮ್ಮ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅವರು JDS ಅಲ್ಲಿ ಇದ್ದರು. ಆವಾಗಿಂದ ನಾನು ಅವ್ರ ಜೊತೆ ನಾನು ಕೆಲಸ ಕಾರ್ಯಕರ್ತನಾಗಿ ಮಾಡ್ತಾಯಿದ್ದೆ. ಆಮೇಲೆ ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಯಿತು. ಆಮೇಲೆ ಬೈ ಎಲೆಕ್ಷನ್ನಿಂದ ಅವ್ರ ಜೊತೆ ಇದ್ದು ನಾನು ಸುಮಾರು 15-16 ವರ್ಷದಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಫಸ್ಟು 2015ನಲ್ಲಿ ಇಲ್ಲಿ ಭಾರತ್ ನಗರದಲ್ಲಿ ಗ್ರಾಮ ಪಂಚಾಯತ್ಗೆ ಎಲೆಕ್ಷನ್ಗೆ ನಿಂತಿದ್ದೆ. ಆವಾಗ ನಾನು 6 ಓಟಲ್ಲಿ ಸೋತೆ. ಆಮೇಲೆ ತಿರ್ಗಾ ನನಗೆ ಮೈನಾರಿಟಿ ಬ್ಲಾಕ್ ಪ್ರೆಸಿಡೆಂಟ್ ಮಾಡಿದ್ರು. ತಿರ್ಗಾ ಆಮೇಲೆ ನನಗೆ ಮೈನಾರಿಟಿಯಲ್ಲಿ ವೈಸ್ ಚೇರ್ಮನ್ ಮಾಡಿದ್ರು. ಹಾಗೆ ಅದೇ ರೀತಿ ನಾನು ಎಲ್ಲ ಇಲ್ಲಿ ಕೆಲಸ ಮಾಡ್ಕೊಂಡು ಏರಿಯಾದಲ್ಲಿ ಆವಾಗಿಂದ ಇರಲಿ, ಪಕ್ಷಕ್ಕೆ ಇರಲಿ, ಯಾವ ಕಾರ್ಯಕ್ರಮ ಇರಲಿ, ಯಾವುದು ಸಭೆ ಇರಲಿ, ನಾನು ಅದಕ್ಕೆ ಭಾಗಿಯಾಗಿದ್ದೀನಿ. ನಾನು ದುಡಿದಿದ್ದೀನಿ. ಈ ಫಲ ಇವಾಗ ನನಗೆ ಒಂದು ಅಧ್ಯಕ್ಷನಾಗಿ ನೇಮಕಾಗಿ ನನಗೆ ಸಿಕ್ಕಿದೆ ಸರ್. 2022ರಲ್ಲಿ ನಿಮಗೆ ಒಂದು ಕರ್ನಾಟಕ ರಾಜ್ಯ ಜನಜಾಗೃತಿ ವೇದಿಕೆಯಿಂದ ಸರ್ವಧರ್ಮ ಜನ ಸೇವಾ ಪ್ರಶಸ್ತಿ ನೀಡಿದ್ರು. ಹೇಗೆ ಅನಿಸ್ತು ಸರ್ ತಮಗೆ ಪದವಿ ತಮ್ಗೆ ಸಿಕ್ಕಿದ್ದಷ್ಟು? ಎಷ್ಟು ಖುಷಿ ಪಡ್ತೀರಾ ಸರ್? ನನಗೆ ಜನ ಬೆಂಬಲ ಕೊಟ್ಟವ್ರೆ. ಅವರೆಲ್ಲ ಆಶೀರ್ವಾದ ನನಗೆ ಎಲ್ಲ ಅವ್ರ ಆಶೀರ್ವಾದ. ನಾನು ದುಡ್ದಿದ್ದೀನಿ, ಅವ್ರಿಗೆಲ್ಲ ತಗೊಂಡು ಏನು ಕೆಲಸ ಇದ್ರು ನಾನು ತಗೊಂಡು ಮಾಡ್ತೀನಿ ಅಲ್ಲ, ಅದಕ್ಕೆ ಅವರು ನನಗೆ ಒಂದು ಗೌರವವನ್ನು ಕೊಟ್ಟರು. ಅದಕ್ಕೂ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ ಸರ್. ಒಂದು ಕಡೆ ಫ್ಯಾಮಿಲಿ ಸರ್, ಇನ್ನೊಂದು ಕಡೆ ಜನಸೇವೆ, ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ಸರ್, ನಾನು ಫಸ್ಟ್ ಪಕ್ಷಕ್ಕೋಸ್ಕರ ನಾನು ದುಡಿತೀನಿ. ಆಮೇಲೆ ನಮ್ಮದು ನಮ್ಮದು ಪ್ರೊಫೆಷನಲ್ ಬಿಸ್ನೆಸ್ ಏನಂದರೆ ಕಾರ್ ತೊಗೋತೀವಿ. ನಾವು ಕಾರ್ ಡೀಲರ್. ಕಾರ್ ತೊಗೊಳ್ತೀವಿ, ಕಾರ್ ಮಾರ್ತೀವಿ. ಹಾಗೂ ಅದೇ ರೀತಿ ಆಮೇಲೆ ಸ್ಕೂಟ್ರ್ ಎಲ್ಲ ಡೀಲಿಂಗ್ ಅದೆಲ್ಲ ನಮ್ಮದು ಪ್ರೊಫೆಷನಲ್ ಬಿಸ್ನೆಸ್. ಅದು ಈಗ ಅದು ಒಂದು ಕಡೆ ಉದ್ಯೋಗ ಸರ್. ಒಂದು ಒಬ್ಬ ಬೆಳಿಬೇಕಂದ್ರೆ ಅದು ಉದ್ಯೋಗ ಆಗ್ತು. ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಅವ್ರು ಯಾವ ರೀತಿ ಟೈಮ್ ಕೊಡ್ತೀರಾ? ಅವ್ರ ಜೊತೆ ಮಾತಾಡೋದಾಗ್ಲಿ ಏನಾದ್ರು ಆಲೋಚನೆ ಹಾಕೊಂಡಿದ್ದೀರಾ? ಸರ್, ನಾನು 15-16 ವರ್ಷದಿಂದ ನಾನು ಪಕ್ಷಕ್ಕೋಸ್ಕರ ದುಡ್ಕೊಂಡು ಬಂದಿದ್ದೀನಿ. ನನಗೆ ಚಾಮುಂಡೇಶ್ವರಿ ಕ್ಷೇತ್ರ ಇರಲಿ, ನಮ್ಮ NR ಕ್ಷೇತ್ರ ಇರಲಿ, ನಾನು ಚಾಮರಾಜ ಕ್ಷೇತ್ರ ಇರಲಿ, ನಾನು ಯಾವ ಕ್ಷೇತ್ರ ಅದು ಇರಲಿ, ನಮ್ಮ ಪಕ್ಷಕ್ಕೋಸ್ಕರ ನಾನು ಹೋಗಿ ಅಲ್ಲಿ ದುಡ್ದಿದ್ದೀನಿ. ನಮ್ಮ ಶಾಸಕರಾದ ತನ್ವೀರ್ ಸೇಠ್ ಸಾಹೇಬ್ರಿಗೂ ಅವ್ರಿಗೂ ಗೊತ್ತು. ಅವರು ಎಲೆಕ್ಷನ್ ಟೈಮಲ್ಲಿ ಅಲ್ಲಿ ಹೋಗೂ ದುಡ್ದಿದ್ದೀನಿ. ಹರೀಶ್ ಗೌಡಗೂ, ಇಲ್ಲಿ ನಮ್ಮ ಚಾಮುಂಡೇಶ್ವರಿಗೂ ದುಡ್ದಿದ್ದೀನಿ. ಆಮೇಲೆ ಏನಂದರೆ ಇದೇ ರೀತಿ ನಾನು ಇವಾಗ ಬೀದಿ ಬದಿಗೆ ಇವಾಗ ನನಗೆ ಅಧಿಕಾರ ಕೊಟ್ಟವ್ರೆ, ನನಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟವ್ರೆ. ಅದಕ್ಕೆ ನಾನು ಏನಿದೆ ಅದರಲ್ಲಿ ಪ್ರೋಗ್ರಾಮ್ಸ್ ಫಂಕ್ಷನ್ಸ್ ಏನಿದೆ ಬೀದಿ ಬದಿದು ಅದೆಲ್ಲರಿಗೂ ಸಂಘಟನೆ ಮಾಡಿ
ಒಂದು ಕಮಿಟಿ ಮಾಡಿ ಎಲ್ಲರಿಗೆ ಕರೆದು ಏನೇನು ಐತೆ ಏನೇನು ಕೆಲಸ ಮಾಡಬೇಕು, ಲೋನ್ದು ಇದೆ, ಆಮೇಲೆ ಲೈಸೆನ್ಸ್ದು ಇದೆ, ಅದೆಲ್ಲ ಪ್ರಕಾರ ನಾನು ಎಲ್ಲರಿಗೂ ಕೆಲಸ ಮಾಡಿಕೊಡ್ತೀನಿ ಅಂತ ನನಗೆ ಒಂದು ಇದಿದೆ, ನಂಬಿಕೆ ಇದೆ. ಅದೇ ರೀತಿ ನಾನು ಮಾಡ್ಕೊಂಡು ಮುಂದ್ಗಳೇನು ಮುಂದುವರಿಸ್ತೀನಿ. ಮೊದಲನೇದಾಗಿ ಸರ್, ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಯಾರಿಗೂ ಸರಿಯಾಗಿ ಸಿಕ್ಕಿಲ್ಲ. ಸುಮ್ಮನೆ ಎಲ್ಲೆಲ್ಲೋ ಬೀದಿಲಿ ವ್ಯಾಪಾರ ಮಾಡ್ತಾರೆ. ಅವ್ರಿಗೊಂದು ನಿರ್ದಿಷ್ಟವಾದ ಒಂದು ಐಡೆಂಟಿ ಕಾರ್ಡ್, ಒಂದು ಇನ್ಸೂರೆನ್ಸ್ ಇದ್ರೆ ಅವ್ರಿಗೂ ಒಂದು ಧೈರ್ಯ ಇರುತ್ತಲ್ವಾ ಅಂತ ಸರ್. ಸರ್, ಇವಾಗ ಆ್ಯಕ್ಚುಲಿ ಒಂದು ವರ್ಷದಿಂದ ಏನು ಸ್ಟಾಪ್ ಮಾಡೋರಂತೆ. ಇವಾಗ ಅದು ಏನೈತೆ, ನಾನು ಹೋಗಿ ನಮ್ಮ ಶಾಸಕರವರಲ್ಲ ಅವ್ರಿಗೆ ಫೋನ್ ಮಾಡ್ಕೊಂಡು ಅಲ್ಲಿ ಏನೈತೆ ಅಲ್ಲಿ ಹೋಗಿ ಕೇಳ್ಕೊಂಡು ವಿಚಾರಿಸಿ ಏನೈತೆ ಅದ್ರ ಬಗ್ಗೆ ನಾನು ಏನೈತೆ ಮುಂದ್ಗಡೆ ಕೆಲಸ ಮಾಡ್ತೀನಿ. ಈ ಪ್ರತಿಯೊಂದು ಏರಿಯಾದಲ್ಲಿ ಏನಾದ್ರು ಮುಂದಿನ ದಿನದಲ್ಲಿ ಅಧಿಕಾರ ಸ್ಪೀಕರ್ದ ನಂತರ ಹೋಗಿ ಪ್ರತಿಯೊಂದು ವಾರ್ಡಲ್ಲೂ ಚೆಕಿಂಗ್ ಮಾಡ್ತೀರಾ? ಬೀದಿ ಬದಿ ವ್ಯಾಪಾರಿ ಜನ ಎಷ್ಟು ಜನ ಅವ್ರ ಹತ್ರ ಲೀಸ್ಟ್ ಏನಾರು ಮಾಡ್ತೀರಾ? 100% ಮಾಡ್ತೀನಿ ಸರ್. 100% ಹೋಗಿ ಎಲ್ಲ ಏರಿಯಾ. ಇವಾಗ ನನಗೆ ಆ್ಯಕ್ಚುಲಿ ಮೈಸೂರು ಸಿಟಿನೂ ಸಿಕ್ಕಿದೆ, ಆಮೇಲೆ ಜಿಲ್ಲಾನೂ ಸಿಕ್ಕಿದೆ. ನಾನೇನು ಮಾಡ್ತೀನಿ ಅಂದರೆ ಅಲ್ಲಿ ಯಾರ್ಯಾರು ಜಿಲ್ಲಾದಲ್ಲಿ ಯಾರ್ಯಾರು ಅವ್ರಿಗೆ ಬ್ಲ್ಯಾಕ್ ಪರ್ಸೆಂಟೇಜ್ ಮಾಡ್ತೀನಿ. ಅವ್ರವ್ರಿಗೆ ಎಲ್ಲರಿಗೂ ಕಮಿಟಿ ಮಾಡಿ ಅವ್ರವ್ರಿಗೆ ಏನು ಅವ್ರ ಕೆಲಸ ಇರ್ತದೆ ಅವ್ರಿಗೆ ವಹಿಸ್ತೀನಿ. ಈ ಥರ ನೀವು ಮಾಡಿ ಅಂತ ನಾನು ಅವ್ರ ಜೊತೆಯಲ್ಲಿ ಹೋಗಿ ಆ ಊರಲ್ಲಿ ಇರಲಿ, ಯಾವ ಏರಿಯಾದ ಇರಲಿ, ಅಲ್ಲಿ ಹೋಗಿ ಏನೈತೆ ವಿಚಾರಿಸಿ ಏನು ಪ್ರಾಬ್ಲಮ್ ಐತೆ ಕೇಳ್ಕೊಂಡೆ ಎಲ್ಲ ಕೆಲಸ ಮಾಡಿಕೊಡ್ತೀನಿ ಸರ್. ಡಾಕ್ಟರ್ ರಂಗಸ್ವಾಮಿ ತಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರ ಬಗ್ಗೆ ಹೇಳೋದಾದ್ರೆ ಸರ್? ಸರ್, ಅವರು ನಾನು ಕೇಳಿದೆ, ಒಳ್ಳೆ ಹಾರ್ಡ್ ವರ್ಕರ್ ಅಂತ, ಒಳ್ಳೆ ರಾಜ್ಯದಲ್ಲಿ, ಒಳ್ಳೆ ಸ್ಟೇಟ್, ಕರ್ನಾಟಕ ಸ್ಟೇಟಲ್ಲಿ ಒಳ್ಳೆ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ. ಒಳ್ಳೆ ಸ್ಟ್ರಾಂಗ್ ಲೀಡರ್ ಸರ್ ಅವರು. ನಾನು ನೋಡಿದೆ ಅವ್ರಿಗೆ ಮುಂದ್ಗಡೆ ಹೋಗಿ ಕೂತ್ಕೊಂಡು ಮಾತಾಡಿದಲ್ಲ, ಅವ್ರ ಮಾತಲ್ಲಿನೇ ಒಂಥರ ಒಂದು ಸ್ಟ್ರಾಂಗ್, ಪಕ್ಷಕ್ಕೋಸ್ಕರ ಒಳ್ಳೆ ದುಡ್ದವ್ರೆ ಅಂತ ನನಗೆ ಒಂದು ನಂಬಿಕೆ ಬಂದಿದೆ. ಅವ್ರು ಇನ್ನೂ ಮುಂದ್ಗಡೆ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ, ಎಲ್ಲರಿಗೂ ಒಳ್ಳೆ ಜನರಿಗೆ ಒಳ್ಳೆ ಅವ್ರಿಗೆ ಸ್ಥಾನ ಕೊಟ್ಟು ಕೆಲಸ ಮಾಡ್ತಾವ್ರೆ ಅಂತ ನನಗೆ ಒಂದು ನಂಬಿಕೆ ಇದೆ. ಒಳ್ಳೆ ಸ್ಟ್ರಾಂಗ್ ಮ್ಯಾನ್ ಸರ್ ಅವರು, ಒಳ್ಳೆ ಹಾರ್ಡ್ ವರ್ಕ್ ಸರ್. ಅವ್ರಿಗೂ ನಾನು ಹೇಳೋಕ್ಕೆ ಧನ್ಯವಾದಗಳನ್ನು ಹೃದಯಪೂರ್ವಕದಿಂದ ಬಯಸ್ತೀನಿ ಸರ್. ಮುಂದೆ ಏನಾದ್ರು ಯೋಜನೆ ಹಾಕ್ಕೊಂಡಿದ್ದೀರಾ ಬೀದಿ ಬದಿ ವ್ಯಾಪಾರಿಗಳಿಗೆ? ಏನಾದ್ರು ಯೋಜನೆ ಥರ ಮಾಡ್ಬೇಕಂತ ಏನಾದ್ರು? ಸರ್, ಎಲ್ಲ ನನಗೆ ಗೈಡೆನ್ಸ್ ಮಾಡೋರೆ ನಮ್ಮ ರಾಜ್ಯಾಧ್ಯಕ್ಷರು. ಇವಾಗ ನನ್ನ 4 ದಿವಸ ಆಯಿತು ನನ್ನ ಇದು ತಗೊಂಡು ಸ್ಥಾನನ. ಇವಾಗ ಏನೈತೆ ಏನೇನೈತೆ ಅದರಲ್ಲಿ ನೋಡ್ಕೊಂಡು ಏನೈತೆ ನಾನು ಮಾಡ್ತೀನಿ ಸರ್. ಅದ್ರ ಬಗ್ಗೆ ಏನೈತೆ ನಾನು ಚರ್ಚೆ ಮಾಡಿ ಏನು ಮಾಡಬೇಕು ಮಾಡ್ತೀನಿ ಸರ್. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಈ ನನ್ನ ಸ್ಥಾನಕ್ಕೆ ಕೊಡಬೇಕಂದ್ರೆ, ಈ ಸ್ಥಾನಕ್ಕೆ ಬರಬೇಕಂದ್ರೆ ನಮ್ಮ NR ಕ್ಷೇತ್ರದ ಬ್ಲಾಕ್ ಪ್ರೆಸಿಡೆಂಟ್ ಸೈಯದ್ ಇಕ್ಬಾಲ್ ಅವರು ಮತ್ತು ಹಾಗೆ 26 ವಾರ್ಡ್ನೇ ನಂಬರ್ ವಾರ್ಡ್ ಪ್ರೆಸಿಡೆಂಟ್ ಟಿಪು ಅಲಿಯಾಸ್ ರಹಮತುಲ್ಲಾ ಅವರೂ ಸಹ ನನಗೆ ಭಾಳ ಇದು ಮಾಡಿದ್ರು. ಆಮೇಲೆ ಸೈಯದ್ ಮಾಜಿದ್ ಅಲಿಯಾಸ್ ಮಾಜು ಅವರು ನನಗೆ ಸಹ ಈ ಸ್ಥಾನಕ್ಕೆ ಭಾಳ ನನಗೆ ಇದು ಮಾಡಿದ್ರು, ಹೆಲ್ಪ್ ಮಾಡಿದ್ರು. ಆಮೇಲೆ SR ರೋಡಲ್ಲಿ, ಇವಾಗ ಸ್ಯಾಜಿರೋ ರೋಡಲ್ಲಿ ಜುನೇದ್ ಬ್ರದರ್ಸ್ ಅಂತ ಅವರೇ, ಜುನೇದ್ ಬ್ರದರ್ಸ್ ಅವರು ಅಲೀಮ್, ಜುನೇದ್, ಫಯಾಜ್, ಏಜಾಜ್ ಅವ್ರು 4 ಜನ, ಅವ್ರ ತಮ್ಮಂದರೆಲ್ಲ ಸ್ಯಾಜಿರೋ ರೋಡಿಂದ ನಮಗೆ ಭಾಳ ವ್ಯಾಪಾರಿಗಳಿಂದ ನಮಗೆ ಭಾಳ ಇದು ಬರ್ತಾ ಇದೆ. ಅವ್ರಿಗೂ ನಾನು ಸಹ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಅವ್ರಿಗೂ ಸಹ ಇನ್ನೊಂದೇನೆಂದರೆ, ಈ ಮೈಸೂರ ಭಾರತ್ ನಗರ ಹಾಗೂ ನಮ್ಮ ಸಿಟಿ, ಆಮೇಲೆ ಎಲ್ಲ ಜಿಲ್ಲೆ ಅಧ್ಯಕ್ಷರು, ಎಲ್ಲ ನಾಯಕರು ನನ್ನ ಜೊತೆಯಲ್ಲಿ ನನಗೆ ಈ ಕೆಲಸ ಮಾಡೋಕ್ಕೆ ಎಲ್ಲ ಬೆನ್ನೆ ತಟ್ಟಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಎಲ್ಲರಿಗೂ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.